ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಜ್ಜಿ ಅಜ್ಜಿ, ಅಲ್ಲಿ ಕಾಂತಮ್ಮಜ್ಜಿ ಹೇಗೆ ಮಾಡ್ತಿದ್ರು ಅಜ್ಜಿ, ಬಂದ್ ನೋಡಜ್ಜಿ. ಅಯ್ಯೋ, ನಿಮ್ಮ ಅಜ್ಜಿಗೆ ಏನೇ ಆಯ್ತು? ಇನ್ನೇನ್ ರಾತ ಅಂತ ಮಾಡ್ಕೊಂಡ್ರು? ಅಯ್ಯೋ, ಮೊದ್ಲು ನೀನ್ ಬಂದ್ ನೋಡಜ್ಜಿ. ಸರಿ ನಡಿ. ಬಂದೇ ಬರ್ತಾನೆ ಬಾವ, ಬಂದೇ ಬರ್ತಾನೆ. ಬಂದ ಒಡನೆಯೇ ನನ್ನನ್ನು ಕಂಡು ಕಕ್ಕ ಅಂತ ಅನ್ನುತ್ತಾನೆ. ಆ ಓ ನನ್ ಬಾವ ನನ್ನನ್ನು ಬಿಟ್ಟು ಹೋಗಿ 28 ಗಂಟೆ 8 ನಿಮಿಷ 18 ಸೆಕೆಂಡ್ಗಳಾಯ್ತು. ಬಾವ, ಸೀತೆ ರಾಮನ್ ಬಿಟ್ಟು 14 ವರ್ಷ ಇದ್ಲಂತೆ. ನಾನು ಇದ್ದೆ 14 ವರ್ಷ ಅಲ್ಲ, ಅದಕ್ಕಿಂತ ಜಾಸ್ತಿ ವರ್ಷ ನನ್ನ ಭಾವನ್ ಬಿಟ್ಟಿದ್ದೆ ನಾನು. ಆದ್ರೆ ಹೇಗೋ ನನ್ನ ಭಾವ ಬಂದ್ರು ಅಂತ ಖುಷಿ ಪಡೋದ್ರಲ್ಲೇ ಬಾಬಾ ಹೊರಟೇ ಹೋದ್ರು. ಆದ್ರೂ ಈ ಕಾರ್ತಿಕೇಯ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು. ಬಾಬಾ ನನಗೇನ್ ಮಾಡ್ಲಿ? ಐ ಲವ್ ಯು ಬಾವಾ, ಮಿಸ್ ಯು ಬಾವಾ. ಮಾಡ್ಲಿ ಈಗ? ನಾನು ಏನ್ ಮಾಡ್ಲಿ? ಹಾ, ಕೈ ಮೇಲೆ ಬಾವನ ಹೆಸರು ಹಚ್ಚಿ ಹಾಕಿಸ್ಕೊಂಡು ಫೋಟೋ ತೆಗೆದು ಸ್ಟೇಟಸ್ ಹಾಕ್ಬಿಡ್ತೀನಿ. ಅವಾಗ ಬಾಬಾ ಬರ್ತಾರಾ? ಹಾ, 2 ಟೈರ್ಗೆ ಬೆಂಕಿ ಹಚ್ಚಿ ಧರಣಿ ಕುತ್ಕೊಂಡ್ಬಿಡ್ತೀನಿ. ಬಾವ ಬರ್ತಾರೆ. ಕಾಂತಮ್ಮ, ಏನ್ರಿ ಆಗಿದೆ ನಿಮ್ಗೆ? ನಿಮ್ಗೇನಾದ್ರು ಹುಚ್ಚಿಡ್ತಿದ್ಯಾ? ಹೌದು, ನನಗೆ ಹುಚ್ಚಿಡ್ತಿದೆ. ಕಡೆ ನನಗೆ ನನ್ನ ಗಂಡನ ಹುಚ್ಚಿಡ್ತಿದೆ, ನನ್ನ ಇನಿಯನ ಹುಚ್ಚಿಡ್ತಿದೆ, ನನ್ನ ಪ್ರಿಯತಮನ ಹುಚ್ಚಿಡ್ತಿದೆ. ಅವರೆಲ್ಲ ಯಾರಜ್ಜಿ? ಗಂಡ ಅಂದ್ರೆ ತಾತ, ಈ ಪ್ರಿಯತಮ ಇನಿಯ ಅಂದ್ರೆ ಯಾರು? ಅಯ್ಯೋ ಕರ್ಣ, ಐಶು, ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಚಿನ್ನ, ನೀನ್ ಸುಮ್ಮನೆ ಇರು. ರೀ ಕಾಂತಮ್ಮ, ಮಗು ಬಂದೆ ಏನ್ ಮಾತಾಡ್ಬೇಕು ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವೇನ್ರಿ ನಿಮ್ಗೆ? ಸುಬ್ರಹ್ಮಣ್ಯ ನಿಮ್ಮ ಯಜಮಾನ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದಾಗ ನೀವು ಹೋಗಿ ಅಂತ ಹೇಳ್ದ ತಾನೆ? ಅವಾಗ ಸುಮ್ಮನೆ ಇದ್ಬಿಟ್ಟು ಇವಾಗ ಗಂಡ ಗಂಡ ಅಂತಿರಲ್ಲ. ಅಲ್ಲ ರೀ, ನಿಮ್ಮ ಯಜಮಾನ್ರ ಮನೆಯಿಂದ ಹೋಗುವಾಗ ಖುಷಿಯಾಗಿ ಹೋದ್ರು ತಾನೆ? ಅವ್ರಿಗೆ ಬೇಜಾರಾಗಿದ್ರೆ ಬರ್ಬೇಕಾಗಿತ್ತು. ಹೌದಲ್ಲ, ಖುಷಿಯಾಗಿ ಅವ್ರು ಹೋದ್ರು, ಬೇಜಾರ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅವರು. ಆದ್ರೆ ನಾನ್ ಯಾಕೆ ಬೇಜಾರ್ ಮಾಡ್ಕೊತಾ ಇದ್ದೀನಿ? ಈ ಬೇಜಾರ್ ಮಾಡ್ಕೊತ ನನ್ಗೆ ಯಾಕೋ ಊಟನೇ ಸೇರ್ತಾ ಇಲ್ಲ ಕಡೆ. ಊಟ ಸೇರ್ತಾ ಇಲ್ವಾ? ಇಲ್ಲ, ಆವಾಗ್ಲೇ ಕಡತ್ತಾಗಿ ತಿಂದ್ರಲ್ರಿ. ಅದು ಆಗ. ಈಗ ಇನ್ನೊಂದ್ಸರಿ ಊಟ ಮಾಡ್ಬೇಕು ಅನ್ನಿಸ್ತಿದೆ, ಆದ್ರೆ ಸೇರುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಸಂಕಟ ಆಗ್ತಿದೆ ಕಣೆ, ಹಸಿವೆ ಆಗ್ತಿಲ್ಲ. ವಿಶಾಲವಾದ ಅಗ್ಸಿ ಒಳಗಡೆ ಏನಾರ ಇದೆಯೇನೆ ತಿನ್ನಕ್ಕೆ? ತಿನ್ಬೇಕು, ನಾನು ತಿನ್ಬೇಕು ಬಾವ, ತಿನ್ಬೇಕು, ನಾನು ಊಟ ಮಾಡ್ಬೇಕು. ನಿನಗೋಸ್ಕರನೇ ಅಂತ ಮಾಡಿರೋದು, ಹೋಗ್ ತಿನ್ನವ. ಎಲ್ಲಿಗೆ ಪಯಣ, ಯಾವುದೋ ದಾರಿ ಹಿಡ್ಕಳೆ, ಏಕಾಂಗಿ ಸಂಚಾರಿ ಬಾವಾ. ಅಯ್ಯೋ, ಏಕಾಂಗಿ ಸಂಚಾರಿ ಮಗು. ಅಜ್ಜಿ, ಅವರು ಊಟ ಸೇರ್ತಿಲ್ಲ ಅಂತಾರಲ್ಲ, ನೀನು ಬೆಳಗ್ಗೆ ನನ್ಗೆ ಅಂತ ಹಾಕೊಂಡಿದ್ದ ದೋಸೆನ ಅವರೇ ತಿಂದ್ರು. ನಿನಗ್ ಹಾಕೊಟ್ಟಿದ್ದ ದೋಸೆನೂ ಅವರೇ ತಿನ್ಬಿಟ್ರಾ? ಬರೀ ದೋಸೆ ತಿಂದ್ರೆ ಪರವಾಗಿಲ್ಲ, ಎಲ್ರು ತಲೆನೂ ತಿಂತಾರಲ್ಲ. ಬಾ, ಅವ್ರ ಬಗ್ಗೆ ಮಾತಾಡ್ತಿದ್ರೆ ನಮ್ ತಲೆ ಕೆಟ್ಟೋಯ್ತದೆ ಅಷ್ಟೇ.
ಬೆಳಗ್ಗೆಯಿಂದನೂ ಏನೂ ತಿಂದಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ. ಈಗ ಅಳ್ತಾ ಕೂತ್ಕೊಂಡ್ರೆ ಹೆಂಗೆ ಮೇಡಮ್? ನಾನೇ ತಿನ್ನಿಸ್ತೀನಿ. ಬೇಡ ಸುಬ್ಬು, ಹಸ್ವಲ್ಲ ನನಗೆ. ಮೇಡಮ್, ದೇಹಕ್ಕೆ ಹಸಿವಿರುತ್ತೆ ಮೇಡಮ್, ಮನ್ಸಿಗೆ ಹಸಿವಿರಲ್ಲ. ಈಗ ಅವರೇ ಇಲ್ಲಿದ್ದರೆ ನಿಮಗೆ ತಿನ್ನುವಂತ ತಿನ್ನಿಸ್ತಾ ಇದ್ರು ತಾನೆ ಮೇಡಮ್. ನೀವೀಗ ಈ ಥರ ಅಳ್ತಾ ಊಟ ಮಾಡ್ದೆ ಕೂತ್ಕೊಂಡ್ರೆ ಅವ್ರು ಎಲ್ಲಿದ್ದಾರೋ ಏನೋ, ಅವ್ರ ಮನ್ಸಿಗಾದ್ರೂ ಸಮಾಧಾನ ಇರುತ್ತಾ? ಅವ್ರು ಇವಾಗ ಎಲ್ಲಿರ್ಬೋದು ಸುಬ್ಬು? ಯಾಕೆ ಇಲ್ಲಿಂದ ಹೋಗಿರ್ಬೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಅವರು ಯಾಕೆ ಇಲ್ಲಿಂದ ಹೋದ್ರು, ಎಲ್ಲಿದ್ದಾರೋ ಏನೋ ಸಮಸ್ಯೆ ಆಗಿರುತ್ತೆ ಮೇಡಮ್. ಸಮಸ್ಯೆನಾ? ಏನ್ ಸಮಸ್ಯೆ ಇರುತ್ತೆ ಸುಬ್ಬು? ಅಲ್ಲ, ಮನೇಲಿ ಅಷ್ಟೆಲ್ಲ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಏನಾದ್ರು ಹೋಗ್ಬಿಟ್ರ? ಆದ್ರೂ ನಾವೆಲ್ಲ ಇದ್ವಲ್ಲ ಸುಬ್ಬು, ನಮ್ಮ ಹತ್ರ ಹೇಳ್ಕೋಬೇಕಲ್ವಾ? ನಾವು ಅವ್ರ ಪರವಾಗಿ ಮಾತಾಡಿದ್ವಿ ಅಲ್ವಾ? ಇಷ್ಟಕ್ಕೋಸ್ಕರ ಅವ್ರು ಹೋಗಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಮೇಡಮ್. ಅವರು ಸಂಬಂಧಿಕರು ಸಿಕ್ಕಿರ್ಬೇಕು ಮೇಡಮ್, ಅದಕ್ಕೆ ನಾನು ಅವ್ರ ಜೊತೆನೇ ಇರ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಅವ್ರ ಮನೆಯವ್ರು ಯಾರು ಅವ್ರ ಹತ್ರ ಇರಲಿಲ್ಲ, ಅದಕ್ಕೆ ತಾನೇ ಅವ್ರು ಇಲ್ಲಿಗೆ ಬಂದಿದ್ದಿತ್ತು. ಈಗ ಇಲ್ಲಿಂದಾನು ಹೋಗಿದ್ದಾರೆ ಅಂದ್ರೆ ಅವ್ರಿನ್ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಸುಬ್ಬು? ನಾವೆಲ್ಲ ಅವ್ರನ್ನ ನಮ್ಮ ಮನೆಯವ್ರ ತರ ನೋಡ್ಕೊಂಡ್ವಿ ಅಲ್ವಾ? ನಾನಂತೂ ಅವ್ರ ಜೊತೆ ಅವ್ರ ಮಗಳ ತರಾನೇ ಇದ್ಬಿಟ್ಟಿದ್ದೆ. ಅವ್ರ ಮಡ್ಲಲ್ಲಿ ಮಲಗ್ತಾ ಇದ್ದೆ, ಅವ್ರ ಜೊತೆ ಮನ್ಸ್ ಬಿಚ್ಚಿ ಮಾತಾಡ್ತಾ ಇದ್ದೆ. ಅವ್ರು ನನ್ನ ಜೊತೆ ಇದ್ದಾಗ ನಮ್ಮಮ್ಮ ಇಲ್ಲ ಅನ್ನೋ ನೋವೇ ನಾನು ಮರ್ತ್ಬಿಟ್ಟಿದ್ದೆ. ಎಷ್ಟೋ ಸಲ ಅವರೇ ನಮ್ಮಮ್ಮ ಅನ್ನೋ ಭ್ರಮೆಯಲ್ಲಿ ಇದ್ಬಿಟ್ಟಿದ್ದೆ. ಆದ್ರೆ ಈಗ ನನಗೆ ಅವ್ರನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಸುಬ್ಬು. ಅವರು ಹಾಗೆ ಅಲ್ವಾ ಮೇಡಮ್, ನಿಮ್ಮನ್ನ ಸ್ವಂತ ಮಗಳ ಥರನೇ ನೋಡಿದ್ದಾರೆ, ತಾಯಿ ಪ್ರೀತಿ ಕೊಟ್ಟಿದ್ದಾರೆ ನಿಮಗೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವ್ರು ಈ ಥರ ಹೋಗಿದ್ದಾರೆ ಅಂದರೆ ಏನಾದರೂ ಒಂದು ಮುಖ್ಯವಾದ ಕಾರಣ ಇರಲೇಬೇಕು ಮೇಡಮ್. ಬಟ್ ನೀವೇನೋ ತಲೆ ಕೆಡಿಸ್ಕೋಬೇಡಿ ಮೇಡಮ್, ನಾನು ಅವ್ರನ್ನ ಹುಡುಕ್ತೀನಿ. ನಿಜವಾಗ್ಲೂ ಹುಡುಕ್ತೀಯ ಸುಬ್ಬು? ನಿಜವಾಗ್ಲೂ ಹುಡುಕ್ತೀನಿ ಮೇಡಮ್. ನಿಮ್ಮನ್ನ ಅವ್ರ ಜೊತೆ ಸೇರಿಸೋದೇ ನನ್ನ ಕರ್ತವ್ಯ, ಅದೇ ನನ್ನ ಜವಾಬ್ದಾರಿ. ನಾನು ಹುಡುಕ್ತೀನಿ. ಈಗ ಹತ್ಕೊಂಡು ಕೂತ್ಕೊಬೇಡಿ ಮೇಡಮ್, ಪ್ಲೀಸ್ ತಿನ್ನಿ. ನೀವು ತಿಂದಿಲ್ಲ ಅಂದರೆ ನನ್ನ ಮನ್ಸಿಗೂ ಬೇಜಾರಾಗುತ್ತೆ. ಹೇಳಿ ಯಜಮಾನ್ರೆ. ಸುಬ್ಬು, ನಿನಗೊಂದು ಖುಷಿ ವಿಚಾರ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಖುಷಿ ವಿಚಾರನಾ? ಏನು ಯಜಮಾನ್ರೆ? ಅದೇ ಕಣ, ಆ ಜಾನಕಿ ಅವ್ರನ್ನ ಹುಡುಕ್ತಾ ಇದ್ನಲ್ಲ, ಅವ್ರ ಅಡ್ರೆಸ್ ಇನ್ನೇನು ಸಿಗ್ತಿದೆ.